ವೀಕ್ಷಕರೇ, ಈಗ ನಮ್ಮ ಜೊತೆ ಕಾಲ್ನಲ್ಲಿದ್ದಾರೆ ರಂಜನ್ ದರ್ಗಾ ಹಿರಿಯ ಸಾಹಿತಿಗಳು ಎಸ್.ಎಲ್. ಭೈರಪ್ಪನವರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. 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 ನಾವು ಈಡನ್ಸ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಭೈರಪ್ಪನವರು ಇಂದು ನಿಧನರಾಗಿದ್ದಾರೆ. ನಿಮಗೆ ಗೊತ್ತಿರುವ ವಿಷಯ. ಹೌದು ಹೌದು. ನಿಮ್ಮ ಅಭಿಪ್ರಾಯ ಮತ್ತು ಭೈರಪ್ಪನವರ ನಡುವೆ ಒಡನಾಟ ಏನಾದ್ರೂ ಇತ್ತಾ? ಅವ್ರ ಜೊತೆ ಕಳೆದಂತ ಯಾವ್ದಾದ್ರು ಸಮಯಗಳನ್ನ ನಮ್ ಜೊತೆ ಹಂಚ್ಕೋಬಹುದಾ? ಇಲ್ಲ, ನಾವು ಅಂತ ಒಡನಾಟ ಇದ್ದಿದ್ದಿಲ್ಲ. ನಾನ್ ಮೈಸೂರಿನಲ್ಲಿ ಇದ್ದಾಗ ನಮ್ಮ ಭಾಷಾ ಚಳವಳಿಯಲ್ಲಿ ನಾವು ಸೇರ್ತಾ ಇದ್ದೆವು, ಅವ್ರನ್ನೆಲ್ಲ ಕರೆಸ್ತಾ ಇದ್ದೆವು. ಮತ್ತೆ ಅದು ಅವ್ರ ಅಭಿಪ್ರಾಯ ಎಲ್ಲ ಕೇಳಿ ಇಷ್ಟ ಬಿಟ್ರೆ ನನಗೆ ಅವ್ರ ಜೊತೆ ಅಂತ ಸಂಬಂಧ ಏನ್ ಬರ್ಲಿಲ್ಲ. ಆದ್ರೆ ಅವರು ಒಬ್ಬ ಪ್ರಸಿದ್ಧ ಸಾಹಿತಿಯಾಗಿ ನನಗ್ ಪರಿಚಯ ಇದೆ. ಮತ್ತು ಅವರು ಬಹಳ ಪ್ರತಿಭಾವಂತ ಲೇಖಕರು ಅನ್ನೋದು ನಮ್ಮ ಜನತೆಗೆ ಗೊತ್ತಿದೆ. ಅವರದೇ ಆದಂತ ಚಿಂತನಾ ಕ್ರಮಗಳು ಪ್ರಜಾಪ್ರಭುತ್ವವಾದಿಯಾದ ನಾನು ಗೌರವಿಸ್ತೇನೆ. ಅವ್ರಿಗಿರುವಂತ ಒಂದು ಎಸ್ಥೆಟಿಕ್ ಸೆನ್ಸ್ ನಾವು ತುಂಬಾ ವರ್ಷಗಳ ಹಿಂದೆ ಅವ್ರು ಬರೆದಂತ ಬರೀ ಕಾದಂಬರಿ ಅಷ್ಟೇ ಅಲ್ಲ, ಅವರು ಈ ಒಂದು ಸೌಂದರ್ಯ ಮೀಮಾಂಸೆ ಬಗ್ಗೆ, ಸತ್ಯದ ಬಗ್ಗೆ ಅವರು ಬಹಳ ಗಂಭೀರವಾದಂತ ಬರಹಗಾರರಾಗಿದ್ರು. ಕೇವಲ ಕಾದಂಬರಿ ಅಷ್ಟೇ ಅಲ್ಲ, ಮತ್ತು ಅವ್ರ ಇತಿಹಾಸವನ್ನು ನೋಡುವ ಕ್ರಮ ಕೂಡ ವಿಶಿಷ್ಟವಾಗಿತ್ತು. ಆಮೇಲೆ ಅವ್ರದೇ ಆದಂತ ಚಿಂತನಾ ಕ್ರಮಗಳಿದ್ದು, ಆ ಚಿಂತನಾ ಕ್ರಮಗಳಿಗೂ ನನ್ನ ಚಿಂತನಾ ಕ್ರಮಕ್ಕೂ ಒಂದು ಅಜಗಜಾಂತವಾದಂತ ಅಂತರ ಇದೆ. ಯಾಕಂದ್ರೆ ನಾವು ಒಂದು ಸಮಾಜವಾದಿ ಚಳವಳಿಯಲ್ಲಿ, ಕಮ್ಯುನಿಸ್ಟ್ ಚಳವಳಿಯಲ್ಲಿ ಯಾವ್ದನ್ನ ಅವ್ರು ಇಷ್ಟಪಡುವುದಲ್ಲೋ ಆ ಚಳವಳಿಯಲ್ಲಿ ನಾನು ಇಡೀ ಜೀವನ ಬೆಳೆದಿದ್ದೇನೆ. ನಾನು ಯಾವುದನ್ನ ಇಷ್ಟಪಡುವುದಿಲ್ಲೋ ಆ ಸಿದ್ಧಾಂತದಲ್ಲಿ ಅವ್ರು ಬೆಳೆದಿದ್ದಾರೆ. ಇವೆಲ್ಲ ದೊಡ್ಡ ಮಾತಲ್ಲ. ಯಾಕಂದ್ರೆ ಯಾರ ಸಾವನ್ನು ಕೂಡ ಸಂಭ್ರಮಿಸುವುದಲ್ಲ, ಎಲ್ಲರ ಸಾವು ಕೂಡ ನೋವು ತರುವಂತದ್ದೇ. ಯಾಕಂದ್ರೆ ನಾವು ಮನುಷ್ಯ ಪ್ರೀತಿಯನ್ನ ನಿಜಕ್ಕೂ ನಂಬಿದಾಗ ಇವುಗಳನ್ನೆಲ್ಲ ಬಹಳ ನಾವು ಒಂದು ಮಾನವೀಯ ದೃಷ್ಟಿಯಲ್ಲಿ, ನೋವಿನ ದೃಷ್ಟಿಯಲ್ಲಿ ತಗೋಬೇಕಾಗ್ತದೆ. ಅವರ ಒಂದು ನಿಧನ ಈ ದೃಷ್ಟಿಯಿಂದ ನನಗೆ ನಿಜಕ್ಕೂ ಬಂತ ನೋವಾಯ್ತು. ಯಾಕಂದ್ರೆ ನಮ್ಗೆ ಸೈದ್ಧಾಂತಿಕವಾದ ಚರ್ಚೆಗಳು ಬಹಳ ಇಷ್ಟ ಆಗಿರ್ತವೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಮಧ್ಯೆ ಕೂಡ ನಾವು ಒಬ್ಬರನ್ನೊಬ್ಬರು ಗೌರವಿಸುವಂತ ಒಂದು ಮನಸ್ಥಿತಿಯನ್ನ ಹೊಂದಿರಬೇಕಾಗ್ತದೆ. ಪ್ರತಿಯೊಬ್ಬ ಸಾಹಿತಿ ಮತ್ತು ಒಬ್ಬ ಒಳ್ಳೆ ಮನುಷ್ಯನ ಲಕ್ಷಣಗಳನ್ನ ನಾವೆಲ್ಲ ಹೊಂದಬೇಕಾಗ್ತದೆ. ಇದು ನಿಜಕ್ಕೂ ಒಂದು ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡದಾದಂತ ಒಂದು ಹಾನಿ ಅಂತ ನಾನು ಭಾವಿಸಿದ್ದೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಸಾಹಿತಿಗಳಾದಂತಹ ರಂಜನ್ ದರ್ಗಾ ಅವರ ಮಾತುಗಳಾಗಿತ್ತು.